ದ್ವೇಷದ ನಾಲಗೆಗೆ ಬೀಗ, ದ್ವೇಷವನ್ನು ಬಿತ್ತುವಂಥದ್ದು, ದ್ವೇಷದ ಮಾತುಗಳನ್ನು ಆಡುವಂಥದ್ದು, ದ್ವೇಷದ ಭಾಷಣಗಳನ್ನು ಮಾಡುವಂಥದ್ದು, ಸಮುದಾಯಗಳನ್ನು ಗುರಿಯಾಗಿಸಿ, ಬುಡಕಟ್ಟುಗಳನ್ನು ಗುರಿಯಾಗಿಸಿ, ಜಾತಿಗಳನ್ನು ಗುರಿಯಾಗಿಸಿ, ಬದುಕಿರುವಂಥವ್ರನ್ನ ಗುರಿಯಾಗಿಸಿ, ಸತ್ತಿರುವಂಥವ್ರನ್ನ ಗುರಿಯಾಗಿಸಿ, ಹೀಗೆ ನಾನಾ ಸ್ವರೂಪಗಳಲ್ಲಿ ದ್ವೇಷ ಭಾಷಣವನ್ನು, ದ್ವೇಷವನ್ನು ಬಿತ್ತುವ ಕೆಲಸವನ್ನು ತಮ್ಮ ಭಾಷಣಗಳಲ್ಲಿ ಮಾಡ್ತಾ ಇರುವಂತಹ ಒಂದಿಷ್ಟು ಮಂದಿ ಇದ್ದಾರೆ, ನಮ್ಮ ಸಮಾಜದಲ್ಲಿ ಇದ್ದಾರೆ. ಅದು ಕೇವಲ ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಾದಂಥವರೂ ಅಲ್ಲ. ಬೇರೆ ಬೇರೆ ಧರ್ಮಗಳಲ್ಲಿ ಇರುವಂತಹ ವ್ಯಕ್ತಿಗಳು ಕೂಡ ಇಂತಹ ಕೆಲಸವನ್ನು ಮಾಡ್ತಾರೆ. ಕೇವಲ ಯಾವುದೇ ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಾಗಿರುವಂಥವ್ರು ಅಲ್ಲ ಇದರಲ್ಲಿ. ಈಗ ಇದನ್ನು ಜಾಗೃತಿಯ ಮೂಲಕವಾಗಿ ಬದಲಿಸುವಂಥದ್ದು ಒಂದು ಅವಕಾಶ ಸರ್ಕಾರ ಮಾಡಬೇಕಾಗಿರುವಂಥದ್ದು. ಜನ ಜಾಗೃತರಾದರೆ ಯಾರೂ ಕೂಡ ದ್ವೇಷ ಭಾಷಣವನ್ನು ಮಾಡೋದಕ್ಕಾಗೋದಿಲ್ಲ. ದ್ವೇಷ ಭಾಷಣ ಮಾಡಿದಾಗ ಪ್ರಶ್ನಿಸೋದಕ್ಕೆ ಸುಲಭ ಆಗುತ್ತೆ. ಆದರೆ ಅದೆಲ್ಲ ಸುದೀರ್ಘ ಕೆಲಸ, ಅಷ್ಟೆಲ್ಲ ಪುರುಸೋತು ನಮ್ಮ ಸರ್ಕಾರಗಳಿಗೆ ಇದ್ದಂಗೆ ಕಾಣ್ತಾ ಇಲ್ಲ. ಹೀಗಾಗಿ ಸುಲಭವಾಗಿ ಒಂದು ಕಾನೂನನ್ನು ತಂದು ಅದನ್ನು ನಾವು ಬಿಗಿ ಮಾಡ್ತೀವಿ ಅಂತೇಳಿ ಹೊರಟಿದ್ದಾರೆ. ಯಾವಾಗ ಕಾನೂನು ಮಾಡ್ತಾರೋ ಕಾನೂನನ್ನು ಮುರಿಯುವಂಥವ್ರು ಕೂಡ ಇದ್ದೇ ಇರ್ತಾರೆ. ಕಾನೂನುಗಳನ್ನು ಈಗ ರಚನೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಆ ಕಾನೂನಿನ ಅಸ್ತ್ರವನ್ನು ಮಾಡೋದಕ್ಕೆ ಹೊರಟಿದೆ. ಆ ಮೂಲಕ ದ್ವೇಷ ಭಾಷಣಕ್ಕೆ ನಾವು ಕಡಿವಾಣ ಹಾಕ್ತೀವಿ ಅಂತ ತೀರ್ಮಾನಿಸಿದ್ದಾರೆ. ಈ ವಿಚಾರದಲ್ಲಿ ಏನೆಲ್ಲ ಚರ್ಚೆಗಳಾಗ್ತಿದ್ದಾವೆ ಹಾಗೂ ಇವತ್ತು ಕರ್ನಾಟಕದ ಅಸೆಂಬ್ಲಿ ಸೆಷನ್ನಲ್ಲಿ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ವಿಧಾನಮಂಡಲ ಅಧಿವೇಶನ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಸದನದ ಒಳಗೂ ಕೂಡ ಚರ್ಚೆ ಆಗಿದೆ ಅನ್ನೋದನ್ನು ಈ ವರದಿ ಮೂಲಕ ತೋರಿಸ್ತಾರೆ. ದ್ವೇಷ ಭಾಷಣದ ಮೂಲಕ ಸಮಾಜದ ನೆಮ್ಮದಿಯನ್ನ ಕೆಡಿಸ್ತಾ ಇದ್ದೀರಿ. ದ್ವೇಷ ಭಾಷಣ ಒಂದು ಕಿತ್ತೂರಿ, ವಾಕ್ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಳುವಂಥದ್ದು ಇಡೀ ವಿಶ್ವಕ್ಕೆ ಗೊತ್ತು ದ್ವೇಷ ಭಾಷಣ ಯಾರು ಮಾಡ್ತಾರೆ. ಬಿಲ್ ತರಲಿಕ್ಕೆ ಯೋಗ್ಯತೆ ಇಲ್ಲದೆ ಇರೋಂಥ ಸರ್ಕಾರ ಇದು. ಯಾಕಂದ್ರೆ ದ್ವೇಷವನ್ನೇ ಬಿತ್ತುತ್ತಾ ಇರೋಂಥದ್ದು ರಾಜ್ಯ ಸರ್ಕಾರ. ಬೇಡ ಅಂದ್ರೂ ಮಾತಾಡಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ವಿಸ್ತೃತ ಚರ್ಚೆ ನಡೆದಿದೆ. ಚರ್ಚೆ ಶುರುವಾಗುವ ಮೊದಲೇ ಸರ್ಕಾರ ಮಂಡಿಸಿದ ವಿಧೇಯಕವೊಂದು ಪ್ರತಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಸಮಾಜದ ನೆಮ್ಮದಿ ಕೆಡಿಸುವ ದುಷ್ಟಶಕ್ತಿಗಳ ವಿರುದ್ಧ ಸಮರ ಸಾರಿರುವ ಸರ್ಕಾರ ಕಠಿಣ ಕಾನೂನು ಜಾರಿಗೆ ಮುಂದಾಗಿದೆ. ದ್ವೇಷ ಅಪರಾಧಗಳು ಮತ್ತು ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕ 2025 ವಿಧಾನಸಭೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಂಡಿಸಿದ್ರು. ಹೆಚ್ಚಾಗುತ್ತಿರುವ ದ್ವೇಷ ಭಾಷಣ, ಕೋಮು ಪ್ರಚೋದನೆ ಮತ್ತು ಅದರಿಂದಾಗುವ ಗಲಾಟೆ, ಘರ್ಷಣೆ, ದೊಂಬಿಗಳಿಗೆ ಅಂಕುಶ ಹಾಕಲು ಸರ್ಕಾರ ಕಾನೂನಿನ ಅಸ್ತ್ರ ಬಳಸಲು ಮುಂದಾಗಿದೆ. ದ್ವೇಷ ಭಾಷಣ ತಡೆಯುವ ವಿಧೇಯಕದಲ್ಲಿ ಹಲವು ಅಂಶಗಳನ್ನು ಸರ್ಕಾರ ಸೇರಿಸಿದೆ. ದ್ವೇಷ ಭಾಷಣದ ಮೂಲಕ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸುವುದು ಅಪರಾಧ. ಕೋಮುಗಲಭೆ ಸೃಷ್ಟಿಯಾಗುವಂತಹ ಭಾಷಣಗಳು, ಕಾನೂನು ಸುವ್ಯವಸ್ಥೆ ಹದಗೆಡಿಸುವುದಕ್ಕೆ ಪ್ರೇರಣೆಗಳಾಗುವ ಮಾತುಗಳೂ ಕೂಡ ಮಾರಕವೇ. ಧರ್ಮಾಧಾರಿತ ದ್ವೇಷ, ಜನಾಂಗೀಯ ನಿಂದನೆ ಮಾಡಿದರೂ ಅದು ತಪ್ಪೆ. ಭಾಷೆ, ಜನ್ಮಸ್ಥಳ, ಜಾತಿ ಪದಗಳ ಬಳಸಿ ನಿಂದನೆ ಮಾಡಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಭಾಷಣಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡುವುದೂ ಅಪರಾಧ. ಆನ್ಲೈನ್ ತಾಣ, ಟೆಲಿಕಾಂ, ಸರ್ಚ್ ಎಂಜಿನ್ಗಳನ್ನು ಹೊಣೆ ಮಾಡಲಾಗುತ್ತೆ. ಹಾಗೆ ನೋಂದಾಯಿತವಲ್ಲದ ಸಂಘ ಸಂಸ್ಥೆಗಳೂ ಹೊಣೆಯಾಗ್ತವೆ. ದ್ವೇಷ ಭಾಷಣಕ್ಕೆ ಸಹಾಯ ಮಾಡುವುದೂ ಕೂಡ ಅಪರಾಧವೇ. ದ್ವೇಷ ಭಾಷಣ ಮಾಡುವವರ ಮೇಲೆ ಜಾಮೀನು ರಹಿತ ಕೇಸ್ ದಾಖಲಾಗುತ್ತದೆ. ಮೊದಲನೇ ಬಾರಿ ಮಾಡಿದ ತಪ್ಪಿಗೆ 1 ರಿಂದ 7 ವರ್ಷ ಜೈಲು ಶಿಕ್ಷೆ, 50,000 ದಂಡ ಹಾಕಲಾಗುತ್ತದೆ. ಅದು ಪುನರಾವರ್ತನೆಯಾದರೆ 2 ರಿಂದ 10 ವರ್ಷ ಜೈಲು, 1 ಲಕ್ಷ ದಂಡ ಹಾಕಲಾಗುತ್ತೆ. ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ಮೂಲಕ ವಿಚಾರಣೆ ಮಾಡುವ ಅವಕಾಶವಿದೆ. ಎಎಸ್ಪಿ ಮಟ್ಟದ ಅಧಿಕಾರಿ ತನಿಖೆ ಮಾಡುವ ಕಾರಣಕ್ಕೆ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಕಾಂಗ್ರೆಸ್ ಸರ್ಕಾರದ ಈ ಹೊಸ ಪ್ರಸ್ತಾಪಕ್ಕೆ ಬಿಜೆಪಿ ಆರಂಭದಲ್ಲೇ ವಿರೋಧ ವ್ಯಕ್ತಪಡಿಸಿದೆ. ರಾಜಕೀಯ ಎದುರಾಳಿಗಳ ವಿರುದ್ಧ ಹೆಣೆದಿರುವ ಪಿತೂರಿ ಎಂದು ಟೀಕಿಸಿದೆ. ದ್ವೇಷ ಭಾಷಣದ ಮೂಲಕ, ಸುಳ್ಳು ಪ್ರಚಾರಗಳ ಮೂಲಕ, ಸುಳ್ಳುಗಳನ್ನು ಹೇಳೋದ್ರ ಮೂಲಕ ಸಮುದಾಯದಲ್ಲಿ ಒಡಕೂಡಿಸುವಂಥದ್ದು ಮಾಡ್ತಾ ಇದ್ದೀರಿ. ಸಮಾಜದ ನೆಮ್ಮದಿಯನ್ನು ಕೆಡಿಸ್ತಾ ಇದ್ದೀರಿ. ಆ ನೆಮ್ಮದಿ ಕೆಡಿಸೋದು ಸುಳ್ಳುಗಳ
ಮೂಲಕ ಮಾಡುವಂಥದ್ದು ಪ್ರಯತ್ನ ಏನಿದೆ ಅದು ನಿಲ್ಲಿಸಬೇಕು ಅಂತಂದರೆ ಅದು ತಪ್ಪ. ಶಾಂತಿ ಪಾಲನೆ ಮಾಡೋರು, ಶಾಂತಿ ಬೇಕಾದವರು, ಇದೇ ಧರ್ಮದಲ್ಲಿ ಏನು ಹೇಳ್ತದೆ? ಏನು ನೀವು ಗೊಂದಲ ಹುಟ್ಟಿಸ್ರಿ ಅಂತಾರೆ, ಅಶಾಂತಿ ಮಾಡಿರಿ ಅಂತಾರೆ, ಕ್ರೂರತೆ ಮಾಡಿರಿ ಅಂತಾರೆ, ಸುಳ್ಳು ಹೇಳ್ರಿ ಅಂತಾರೆ. ಇವು ಯಾವನ್ನೂ ಈ ದ್ವೇಷ ಭಾಷಣ ಬಿಲ್ನೊಳಗೆ ಹೇಳೋದಲ್ಲ, ಅವನ್ನ ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ನೋಡಿ, ದ್ವೇಷ ಭಾಷಣ ಇದು ಪಿತೂರಿ ಅಷ್ಟೇ. ಇದು ಒಂದು ಪಿತೂರಿ. ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳೋ ಅಂಥದ್ದು. ಯಾರು ಭಾಷಣ ಮಾಡ್ತಾರೆ, ವಿರೋಧಿಗಳು, ರಾಜಕೀಯ ವಿರೋಧಿಗಳನ್ನು ಬಗ್ಬಡಿಯೋಕೆ ಇದನ್ನು ಉಪಯೋಗ ಮಾಡ್ತಾರೆ ಅಷ್ಟೇ. ಅವರು ನ್ಯಾಯವಾಗಿ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಇದನ್ನು ರಾಜಕೀಯ ವಿರೋಧಿಗಳನ್ನು ಬಗ್ಬಡಿಯೋಕ್ಕೆ ಈ ಕಾನೂನನ್ನು ತಂದು ಅವ್ರಿಗೆ ಕಿರುಕುಳ, ತೊಂದರೆ ಕೊಡೋಕ್ಕೆ ಮಾಡ್ತಾ ಇರೋದು ಅಂತ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಈಗಿರೋ ಕಾನೂನುಗಳೇ ಬೇಕಾದಷ್ಟಿದೆ. ದೇಶ ಭಾಷಣ ಮಾಡೋದ್ರಲ್ಲಿ ಯಾರಾದರೂ ಮುಂಚೂಣಿದಿದೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಅದು ನಂಬರ್ 1 ಬಿಜೆಪಿ, ಸಂಘ ಪರಿವಾರ, ಅವರೆಲ್ಲ ಅವರ ಬೆಂಬಲಿಗರು. ಇಡೀ ವಿಶ್ವಕ್ಕೆ ಗೊತ್ತು ದ್ವೇಷ ಭಾಷಣ ಯಾರು ಮಾಡ್ತಾರೆ, ಪ್ರಚೋದನೆಕಾರಿ ಮಾತು ಯಾರು ಆಡ್ತಾರೆ, ಹಿಂಸಾತ್ಮಕ ಘಟನೆಗಳಿಗೆ ಯಾರು ಕಾರಣಕರ್ತರು, ಮತ್ತು ಈ ಅನೇಕ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥವ್ರು ಯಾವ ಸಂಘಟನೆಗಳಲ್ಲಿದ್ದಾರೆ, ಅದೆಲ್ಲ ಕೂಡ ಬಿಜೆಪಿಯ ಸಂಘ ಪರಿವಾರಕ್ಕೆ ಚೆನ್ನಾಗಿ ಗೊತ್ತಿರುವಂಥದ್ದು. ಅದಕ್ಕೋಸ್ಕರ ಅವ್ರು ಏನಂತ ಹೇಳಿದ್ರೆ ಯಾರು ತಪ್ಪು ಮಾಡ್ತಾರೆ ಅವರೇ ಜೋರ ಕೂಗ್ಬಿಡ್ತಾರೆ. ಯಾಕಂತ ಹೇಳಿದ್ರೆ ತಪ್ಪು ಮಾಡೋರ ಬಗ್ಗೆ ಅವ್ರ ಮೇಲೆ ಬೊಟ್ಟು ತೋರಿಸಬಾರ್ದು ಅಂತ ಅಷ್ಟೇ ಇರುವಂತ ಸ್ಟ್ರಾಟಜಿ ಅವ್ರದ್ದು. ದ್ವೇಷ ಭಾಷಣ ಮಾಡ್ತಾ ಇರತಕ್ಕಂಥವರು ಕಾಂಗ್ರೆಸ್ನವರೇ. ಇವತ್ತಿನವರೆಗೆ ಎಷ್ಟು ನಾವು ದೂರುಗಳನ್ನು ಕೊಟ್ಟರು ಕೂಡ ಒಂದು FIR ಆಗೋದಿಲ್ಲ. FIR ಎಲ್ಲವೂ ಕೂಡ ವಿರೋಧ ಪಕ್ಷದವರ ಮೇಲೆ ಆಗ್ತವೆ. ಅಂದ್ರೆ ನೀವು ಯಾತಕ್ಕೆ ತರ್ತಾ ಇದ್ದೀರಿ? ಬೇರೆಯವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದೀರಿ ಹೊರತು ನಿಮ್ಮನ್ನ ಕಂಟ್ರೋಲ್ ಮಾಡೋರು ಯಾರು? ಬಿಲ್ ತರಲಿಕ್ಕೆ ಯೋಗ್ಯತೆ ಇಲ್ಲದಿರೋಂಥ ಸರ್ಕಾರ ಇದು. ಯಾಕಂದ್ರೆ ದ್ವೇಷವನ್ನೇ ಬಿತ್ತುತ್ತಾ ಇರೋಂಥದ್ದು ರಾಜ್ಯ ಸರ್ಕಾರ. ಕಾಂಗ್ರೆಸ್ಸಿನ ಸರ್ಕಾರ ಏನಿದೆ, ಮೊದಲು ಈ ಸರ್ಕಾರ ಇನ್ಮೇಲೆ ಇರಬಾರ್ದು ಅಂತೇಳಿ ತೀರ್ಮಾನ ಮಾಡುವಂತ ಸ್ಥಿತಿ ಒಳಗಡೆ ಜನ ನಿರ್ಣಯ ಮಾಡ್ತಾ ಇದ್ದಾರೆ. ನೀವ್ ಏನ್ ಬಿಲ್ ತಂದ್ರು ನಾವು ಸತ್ಯ ಸಂಗತಿ ಹೇಳೋದನ್ನ ಯಾವುದೇ ಕಾರಣಕ್ಕೂ ನಿಲ್ಸೋದಿಲ್ಲ. ನೀನ್ ಏನ್ ಜೈಲಿಗೆ ಬೇಕಾದ್ರೆ ಹಾಕು, ತಿಪ್ಪುರ್ಲಾಗ ಬೇಕಾದ್ರೆ ಹೊಡಿ ನೀನು. ಆದ್ರೆ ಸತ್ಯಾಸತ್ಯತೆಗಳನ್ನ ಹೊರಗೆ ತರುವಂತ ಕೆಲಸವನ್ನ ನಾವು ಯಾವುದೇ ಹಂತಕ್ಕೆ ಹೋದ್ರೂ ಅದನ್ನು ತಗೊಂಡೇ ಬರ್ತೇವೆ. ಹೀಗೆ ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕಲು ಕಾಂಗ್ರೆಸ್ ಸರ್ಕಾರ ಮುಂದಾದ್ರೆ ಬಿಜೆಪಿ ನಾಯಕರು ಮಾತ್ರ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲಿನ ಪ್ರಹಾರ ಎಂದು ಬಿಂಬಿಸಲು ಶುರು ಮಾಡಿದ್ದಾರೆ. ಇದರ ನಡುವೆಯೇ ಇವತ್ತು ಸದನದಲ್ಲಿ ಹೀಗೆ ಆರಂಭದಲ್ಲೇ ಶುರುವಾದ ಗಲಾಟೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಚರ್ಚೆ ಮುಂದುವರೆದಿದೆ. ಉತ್ತರ ಕರ್ನಾಟಕದ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಿದ ಅಶೋಕ್ ಅತಿವೃಷ್ಟಿ, ಅನಾವೃಷ್ಟಿ, ಪ್ರವಾಹದಿಂದಾಗಿ ಬೆಳೆಹಾನಿ, ಕಬ್ಬಿನ ಬೆಂಬಲ ಬೆಲೆ ಬಗ್ಗೆ ಚರ್ಚೆ ಮಾಡಿದ್ರು. ಬೆಳೆ ನಷ್ಟ ಪರಿಹಾರಕ್ಕಾಗಿ ಶಾಶ್ವತ ವಿಪತ್ತು ನಿಧಿ ಏಕೆ ರಚಿಸಿಲ್ಲ? ವೈಮಾನಿಕ ಸಮೀಕ್ಷೆ ಮಾಡಿದ ಸಿಎಂಗೆ ರೈತರನ್ನ ಮಾತನಾಡಿಸಲು ಮನಸ್ಸಿಲ್ವಾ ಎಂದು ಪ್ರಶ್ನಿಸಿದ್ರು. ಇದಕ್ಕೆ ಟಾಂಗ್ ಕೊಟ್ಟ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅಂಕಿ ಅಂಶಗಳ ಸಮೇತ ಬೆಳೆ ಪರಿಹಾರದ ಮಾಹಿತಿ ಕೊಟ್ಟರು. ರೈತರಿಗೆ ಪರಿಹಾರ ಸಿಗ್ತಾ ಇಲ್ಲ, ಇದು ಸಮಸ್ಯೆ ಆಗಿರೋದು. ಆಮೇಲೆ ಕೇಂದ್ರ ಸರ್ಕಾರಕ್ಕೆ ನಾನು ನೋಡಿದೆ ಪತ್ರಿಕೆಯಲ್ಲಿ, ಕೇಂದ್ರ ಸರ್ಕಾರಕ್ಕೆ ಹೋಗಿ ಕೇಳಿ 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 ಅಂತ. ಕೇಂದ್ರ ಸರ್ಕಾರ ಏನು ಬಿಜೆಪಿ ಒಂದೇ ಕೇಂದ್ರ ಸರ್ಕಾರ ನಡೆಸಿಲ್ಲ, ಕಾಂಗ್ರೆಸ್ಸನ್ನು ಬಹಳ ವರ್ಷ ನಡೆಸಿದೆ. ನಾವು ಮಾತಾಡಕ್ಕೆ ಮುಂಚೆ ನಾವಿದ್ದಾಗ ಏನು ಕೊಟ್ಟಿದ್ರಿ, ಇವಾಗ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ತಾಳೆ ಹಾಕಬೇಕು, ಒಂದೇ ಹೇಳಕ್ಕಾಗಲ್ಲ. ಉತ್ತರ ಕರ್ನಾಟಕದ ಸಮಸ್ಯೆಗಳ ಚರ್ಚೆ ವೇಳೆ ಸರ್ಕಾರದ ಕಾಲೆಳೆದರು ಅಶೋಕ್. ಅಭಿವೃದ್ಧಿಗೆ ಅನುದಾನ, ನಷ್ಟ ಪರಿಹಾರಕ್ಕೆ ಹಣವೇ ಇಲ್ಲ ಎಂದು ತರಾಟೆಗೆ ತೆಗೆದುಕೊಂಡರು. ಪ್ರತಿಪಕ್ಷಗಳ ಶಾಸಕರಷ್ಟೇ ಅಲ್ಲ, ಆಡಳಿತ ಪಕ್ಷದ ಶಾಸಕರು ಕೂಡ ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲಿ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಎಂದು ಅಶೋಕ್ ಲೇವಡಿ ಮಾಡಿದ್ರು. ನೀವು ಹಂಗೆ ಕೊಡಿ, ಈಗ ಫ್ಲಡ್ ಆಗಿದೆ, ಕಷ್ಟದಲ್ಲಿದ್ದಾರೆ ರೈತರು, ಕೊಡಿ ಅವರಿಗೆ. ಖಜಾನೆಯಲ್ಲಿ ದುಡ್ಡಿದೆ, ಸರ್ಪ್ಲಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ನೆನ್ನೆ ಶಾಸಕಾಂಗ ಪಕ್ಷದಲ್ಲೂ ಚರ್ಚೆ ಆಗಿದೆ ಅಂತ ಪತ್ರಿಕೆಯಲ್ಲಿ ಬಂತು, ನಾನೇನು ಬಂದಿರಲಿಲ್ಲ. ಚರ್ಚೆ ಆಗಿದೆ, ಪತ್ರಿಕೆಯಲ್ಲೆಲ್ಲ ಬಂದಿದೆ. ನಿಮ್ಮ ಫ್ರೀಗಳು, ನೆನ್ನೆ ನಾನು ಫ್ರೀ ಹೇಳಿದ್ಕೆ ಗಲಾಟೆ ಮಾಡಿಬಿಟ್ರು. HK ಪಾಟೀಲ್ ಹಂಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಬಿಟ್ರು ಬೇರೆ ಇದಕ್ಕೆ. ಶಾಸಕಾಂಗ ಅದು ಸುಳ್ಳು, ಅವ್ರಿಗೆ ಗೊತ್ತಿದೆ. ನಿಮ್ಮ ಗ್ಯಾರಂಟಿನೂ ಬೇಡ, ಏನು ಬೇಡ, ನಮ್ಗೆ ರಸ್ತೆ, ಹಾಸ್ಪಿಟ್ಲು ಇದೆಲ್ಲ ಕೊಡಿ ಅಂತ ಗಲಾಟೆ ಆಗಿದೆ ಅಂತ. ಅದು ಅವ್ರ ಪಾರ್ಟಿ ವಿಚಾರ, ನಾನು ಅದಕ್ಕೇನು ಎಂಟ್ರಿ ಆಗಲ್ಲ. ನಮಗೆ ಇಲ್ಲಿ ಪರಿಹಾರವನ್ನು ಕೊಡಿ ಅನ್ನೋದು ಅಷ್ಟೇ. ಆದರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಗ್ಯಾರಂಟಿ ಬಗ್ಗೆ ಚರ್ಚೆ ಆಗಿಲ್ಲ. ಶಾಸಕಾಂಗ ಸಭೆಯಲ್ಲಿ ಏನೇನು ಚರ್ಚೆ ಆಯಿತು ಅಂತ ಹೇಳಕ್ಕಾಗುತ್ತಾ ಅಂತ ಸಿಎಂ ಪ್ರಶ್ನಿಸಿದ್ದಾರೆ.
ಹಾಗಿದ್ದರೂ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ಗ್ಯಾರಂಟಿ ವಿಚಾರದಲ್ಲಿ ವಾಗ್ಬಾಣಗಳ ಪ್ರಯೋಗವಾಗಿವೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಚರ್ಚೆ ನಡೆಯಲಿಲ್ಲ. ಶಾಸಕಾಂಗ ಸಭೆಯಲ್ಲಿ ಕಾಂಗ್ರೆಸ್ ಅವರೆಲ್ಲ ಹೇಳ್ತಾ ಇದ್ದಾರೆ, MLAಗಳು ಗ್ಯಾರಂಟಿ ಬೇಡ, ರಸ್ತೆ ಕೊಡಿ, ಆಸ್ಪತ್ರೆ ಕೊಡಿ, ಶಾಲೆ ಕೊಡಿ, ಮನೆಗೆ ನೀರು ಕೊಡಿ. ಇದು ಅಂದ್ರೆ ಅರ್ಥ ಆಯ್ತಲ್ಲ ನಿಮ್ಮ ಯೋಗ್ಯತೆ ಏನು ಅಂತ ಹೇಳಿ. ಚುನಾವಣೆ ಗೆಲ್ಲಕ್ಕೆ ಗ್ಯಾರಂಟಿ. FEBS ಇಂದನೇ ನಾವು ಚುನಾವಣೆ ಗೆಲ್ತೀವಿ ಅನ್ನೋ ನಂಬಿಕೆ ಇದ್ದಿದ್ದೆ. ನಮ್ಮ ಆಂಧ್ರದಲ್ಲಿ ಜಗನ್ ಅಷ್ಟೊಂದು FEBS ಕೊಟ್ಟಿದ್ದ ಅಂದ್ರೆ ಯಾರು ಕೊಟ್ಟಿರ್ಲಿಲ್ಲ ಅಷ್ಟೊಂದು. ಮತ್ತೆ ಅವ್ರು ಬರೀ 18 ಸೀಟ್ ಬರ್ತಾರೆ. ಅದರಿಂದ FEBS ಇಂದನೇ ಗೆಲ್ತೀವಿ ಅಂತ ಗೆಲ್ಲತಕ್ಕಂಥದ್ರಲ್ಲಿ FEBS ಕೊಡೋದು ಒಂದು ಅಂಶ. ಜೊತೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಕೂಡ ಆಗಬೇಕು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಇಡೀ ದೇಶಕ್ಕೆ ಮಾದರಿ ಅಂತೇಳಿ ಬೊಬ್ಬೆ ಹಾಕಿದ್ರು. ಇವರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಯನ್ನ ಪಕ್ಕದ ಆಂಧ್ರ ತೆಲಂಗಾಣದಲ್ಲೂ ಕೂಡ ಅನುಷ್ಠಾನ ಮಾಡಿದ್ರು. ಆದ್ರೆ ತೆಲಂಗಾಣ ರಾಜ್ಯದ ಪರಿಸ್ಥಿತಿ ಏನಾಗಿದೆ, ಗ್ಯಾರಂಟಿ ಇಂಪ್ಲಿಮೆಂಟೇಷನ್ ಇಂದ ತೆಲಂಗಾಣದಲ್ಲಿ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಏನು ಆದಾಯ ಬರ್ತಾ ಇದೆ ದೇವಸ್ಥಾನ ಆದಾಯವನ್ನ ಸರ್ಕಾರಕ್ಕೆ ಕೊಡಬೇಕು ಅನ್ನುವ ಪತ್ರವನ್ನ ಮುಖ್ಯಮಂತ್ರಿಗಳು ಬರೆದಿದ್ದಾರೆ, ಲಿಖಿತವಾಗಿ ಪತ್ರವನ್ನ ಬರೆದಿದ್ದಾರೆ. ಇದು ವಾಸ್ತವಿಕ ಸತ್ಯ. ಇವತ್ತು ವಾಸ್ತವಿಕ ಸತ್ಯವನ್ನ ಮರೆಮಾಚುವಂತ ಕೆಲಸ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಇದ್ದು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಕ್ಷಮ್ಯ ಅಪರಾಧ. ಗ್ಯಾರಂಟಿಗಳು ಯಥಾವತ್ತಾಗಿ ನಡೀತವೆ, ಅದಕ್ಕೇನು ಹಣದ ತೊಂದರೆ ಇಲ್ಲ. ಈಗಾಗಲೇ 1,08,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ. ಅಭಿವೃದ್ಧಿ ಕೆಲಸಗಳು ಕೂಡ ಹಣದ ತೊಂದರೆ ಇಲ್ಲ, ಅಭಿವೃದ್ಧಿ ಕೆಲಸಗಳು ಕೂಡ ನಡೀತಾ ಇದೆ. ಗ್ಯಾರಂಟಿಗಳ ಬಂದ ದಿನದಿಂದಲೂ ಕೂಡ ಗ್ಯಾರಂಟಿಗಳಿಂದ ಆರ್ಥಿಕ ವ್ಯವಸ್ಥೆ ಹಾಳಾಗಿದೆ, ಅಭಿವೃದ್ಧಿ ಕುಂಠಿತ ಆಗಿದೆ ಅಂತೇಳಿ ನಾವ್ ಹೇಳ್ತಾ ಇಲ್ಲ, ಕಾಂಗ್ರೆಸ್ನವರೇ ಪದೇ 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 ಹೇಳ್ತಿದ್ದಾರೆ. ಮೊದಲು ಅವನ್ನ ನಿಲ್ಲಿಸ್ಬಿಡಿ ಅಂತ ಹೇಳಿದ್ದಾರೆ. ಅಂದ್ರೆ ಇವರು ಅದನ್ನು ಮಾಡಿದ್ದೇನಕ್ಕೆ ಅಂತಂದ್ರೆ ಮತ ಬ್ಯಾಂಕ್ಗಾಗಿ ವೋಟ್ಗಳನ್ನು ಸೆಳೆಯಬೇಕು, ಸುಳ್ಳುಗಳನ್ನು ಹೇಳಬೇಕು ಅಂತ. ಇದನ್ನ ಫಂಡ್ಸ್ನ ಆನ್ ಟೈಮಿಗೆ ಬಿಡುಗಡೆ ಆದರೆ ಕೆಲಸ ಫಾಸ್ಟ್ ಆಗುತ್ತೆ ಅಂತೇಳಿ ಅದನ್ನ ಜನರಲ್ ಆಗಿ ಹೇಳಿದ್ರು. CM ಅವ್ರು ಹೇಳಿದ್ರು, ಇಲ್ಲ ಅದನ್ನ ನಾನೇ ರಿವ್ಯೂ ಮಾಡಿ, ಯಾಕೆಂದ್ರೆ ಅವರೇ ಫೈನಾನ್ಸ್ ಅವ್ರ ಕೈಯಲ್ಲೇ ಬರೋದ್ರಿಂದ ಆದಷ್ಟು ಬೇಗ ನಾವು ಮಾಡ್ತೀವಿ ಅಂತ. ಅದು ಬಿಟ್ಟರೆ ಇನ್ನೇನು ಹೇಳಲಿಲ್ಲ. ಮಧ್ಯಾಹ್ನದ ಊಟದ ಬಳಿಕ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಯಿತು. ಕಾಂಗ್ರೆಸ್ ನಾಯಕತ್ವದ ಬಿಕ್ಕಟ್ಟಿನ ಬಗ್ಗೆ ವಿಧಾನಸಭೆಯಲ್ಲಿ ಅಶೋಕ್ ಪ್ರಸ್ತಾಪಿಸಿದ್ರು. ಚನ್ನರಾಜ ಹಟ್ಟಿಹೊಳಿ ಪೋಸ್ಟ್ ಕಿಂಗ್ ಈಸ್ ಅಲೈವ್ ಎಂಬ ಬೈರ್ತಿ ಸುರೇಶ್ ಮಾತುಗಳನ್ನ ಪ್ರಸ್ತಾಪಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರು. ಮುಖ್ಯಮಂತ್ರಿ DK ಶಿವಕುಮಾರ್ ಅಂತ ಹೇಳಿ ಟ್ವೀಟ್ ಮಾಡ್ತಾರೆ. ಆಯ್ತು ಇರ್ಲಿ, ಯಾಕೆ ನಾನು ನಾಯಕತ್ವದ ಪ್ರಶ್ನೆ ಕೇಳ್ತಾ ಇರೋದು. ಇರಬೇಕಲ್ಲ, ನಾಯಕತ್ವ ಇರಬೇಕಲ್ಲ. ಅವಶ್ಯಕತೆ ಇದೆಯಾ ಸರ್ ಇದು? ಈಗ ನಾಯಕತ್ವ ಬಗ್ಗೆ ಅವಶ್ಯಕತೆ ಇದೆಯಾ? ಪದೇ ಪದೇ ಮುಖ್ಯಮಂತ್ರಿಗಳು, ಇನ್ನೊಬ್ರು ಇಲ್ಲೇ ಇದ್ದಾರೆ, ಕಿಂಗ್ ಈಸ್ ಅಲೈವ್. ಇಲ್ಲಿ ಉತ್ತರ ಕರ್ನಾಟಕ ಚರ್ಚೆ ಅದೇ ಉತ್ತರ ಕರ್ನಾಟಕ ಅದೇ ನಾಯಕತ್ವ ಸರ್. ಈ ನಾಯಕತ್ವ ಇಲ್ಲ ಅಂದ್ರೆ ಉತ್ತರ ಕರ್ನಾಟಕ ಗೋವಿಂದ. ಅಶೋಕ್ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ BY ವಿಜಯೇಂದ್ರ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ರು. ಅಭಿವೃದ್ಧಿ, ನೀರಾವರಿ, ಪ್ರವಾಸೋದ್ಯಮಕ್ಕೆ ಸರ್ಕಾರ ಸಹಕಾರ ಕೊಟ್ಟಿಲ್ಲ, ಪ್ರವಾಹ ಪೀಡಿತರಿಗೆ ಸರ್ಕಾರ ಸ್ಪಂದಿಸಿಲ್ಲ, ಕಬ್ಬು ಬೆಳೆಗಾರರ ಸಮಸ್ಯೆಗಳಿಗೂ ಸ್ಪಂದಿಸಿಲ್ಲ ಎಂದು ದೂರಿದ್ರು. ರೈತರು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ರು. ಇದೇ ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ ಕ್ರಾಸ್ನಲ್ಲಿ 4-5 ದಿನಗಳ ಸತತವಾಗಿ ರೈತ ಒಂದು ಸಂಘಟನೆಗಳ ನೇತೃತ್ವದಲ್ಲಿ ಹೋರಾಟ ಆಗ್ತಾ ಇದ್ರೆ ಯಾವುದೇ ಸಚಿವರು ಅಲ್ಲಿಗೆ ಹೋಗೋದಿಲ್ಲ. ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ? ಅವರ ಸಮಸ್ಯೆ ಏನು, ಸಮಸ್ಯೆಗೆ ಪರಿಹಾರ ಏನು, ಅದು ಕೇಳ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರದ ಕಡೆಯಿಂದ ಆಗಿಲ್ಲ. ವಿಜಯೇಂದ್ರ ಮಾತಿಗೆ ಸಚಿವ ಶಿವಾನಂದ ಪಾಟೀಲ್ ಆಕ್ಷೇಪ ವ್ಯಕ್ತಪಡಿಸಿದ್ರು. ನಾನೇ ಖುದ್ದು ಸ್ಥಳಕ್ಕೆ ಹೋಗಿ ಸಮಸ್ಯೆಗಳನ್ನ ಕೇಳಿದ್ದೇನೆ ಎಂದ್ರು. ಹಾಗೆ CM ವೈಮಾನಿಕ ಸಮೀಕ್ಷೆ ಬಗ್ಗೆಯೂ ಜಟಾಪಟಿ ನಡೆಯಿತು. ನಾವೆಲ್ಲ ಸಚಿವರೆಲ್ಲ ಹೆಲಿಕಾಪ್ಟರ್ ಏನಿದು
ಕರ್ನಾಟಕ ರಾಜ್ಯಕ್ಕೆ ಸ್ವಲ್ಪ ಇತಿಮಿತಿನಲ್ಲಿ ಹೇಳ್ಬೇಕು, ಸುಳ್ಳು ಹಿಂಗ ಹೇಳೋದು. ಮೊಲಾಸಸ್ ಇರ್ಬೋದು, ವಿಜಯೇಂದ್ರ ಭಾಷಣದ ಬಳಿಕ ಅರಸೀಕೆರೆ ಶಾಸಕ ಕೆಎನ್ ಶಿವಲಿಂಗೇಗೌಡ ಚರ್ಚೆ ಶುರು ಮಾಡಿದ್ರು. ಉತ್ತರ ಕರ್ನಾಟಕಕ್ಕೂ ಹಾಸನಕ್ಕೂ ಏನು ಸಂಬಂಧ ಎಂದು ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರಶ್ನಿಸಿದ್ರು. ಶಿವಲಿಂಗೇಗೌಡರ ಭಾಷಣ ವಿರೋಧಿಸಿ ಸದನದ ಬಾವಿಗಿಳಿದು ಪ್ರತಿಭಟಿಸಿದ್ರು. ನಿಮಗೆ ಇದು ಬೇಕು ಏನು ಮಾತಾಡೋದು? ಉತ್ತರ ಹಾಗಾದ್ರೆ ದಕ್ಷಿಣ ಕರ್ನಾಟಕ ದುಡ್ಡು ಬೇಡ ಅವ್ರಿಗೆ? ಇಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಕರ್ನಾಟಕದ ಉತ್ತರ ಭಾಗದ ಶಾಸಕರು ಮಾತ್ರವೇ ಮಾತಾಡಬೇಕು ಎಂಬ ನಿಲುವು ಅಚ್ಚರಿ ಮೂಡಿಸಿದೆ. ಏನೇ ಆಗಲಿ, ವಿಧಾನಮಂಡಲ ಅಧಿವೇಶನದ ಆರಂಭದಲ್ಲೇ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿರೋದ್ರಿಂದ ಅದಕ್ಕೆ ಪೂರಕವಾದ ಉತ್ತರ ಕೊಟ್ಟು ಕಾರ್ಯಕ್ರಮ ರೂಪಿಸಬೇಕಿರುವುದು ರಾಜ್ಯ ಸರ್ಕಾರದ ಜವಾಬ್ದಾರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಸದನದಲ್ಲಿ ಬಹಳಷ್ಟು ವಿಚಾರಗಳ ಬಗ್ಗೆ ಚರ್ಚೆ ನಡೆದಿದೆ. ಅದರ ಜೊತೆಗೇ ಈ ಒಂದು ದ್ವೇಷದ ಭಾಷಣಕ್ಕೆ ಕಡಿವಾಣ ಹಾಕುವಂತಹ ಮಸೂದೆ ಮಂಡನೆಯಾಗಿದೆ. ಇದರ ಅಂಗೀಕಾರದ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ, ಯಾವ ಸ್ವರೂಪದಲ್ಲಿ ಪ್ರತಿಪಕ್ಷ ಇದನ್ನು ಕೇವಲ ಭಾವನಾತ್ಮಕ ವಿಚಾರಗಳು ಅಥವಾ ಕೇವಲ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂಥ ವಿಚಾರಗಳು ಅನ್ನುವಂಥ ವಿಷಯದಲ್ಲಿ ಮಾತ್ರನೇ ಇದನ್ನು ವಿರೋಧಿಸುತ್ತಾ, ಅದರ ಹೊರತಾಗಿ ಇದರಲ್ಲಿರ್ತಕ್ಕಂಥ ಅಂಶಗಳನ್ನು ಹೇಗೆ ವಿರೋಧಿಸುತ್ತೆ, ಯಾವ ಸ್ವರೂಪದಲ್ಲಿ ಅದನ್ನು ಪ್ರಶ್ನಿಸುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ. ಕಾಂಗ್ರೆಸ್ಗೆ ವೋಟ್ ಚೋರಿ ಪಂಚನ್ನು ಕೊಟ್ಟಿದ್ದಾರೆ ಅಮಿತ್ ಶಾ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇವತ್ತು ಸದನದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಮಾಡಿರ್ತಕ್ಕಂತಹ ಆರೋಪಗಳಿಗೆ ಎಲ್ಲದಕ್ಕೂ ಉತ್ತರವನ್ನು ಕೊಟ್ಟಿದ್ದಾರೆ. SIR ಆಯೋಗದ ಚುನಾವಣಾ ಆಯೋಗದ ಬಗ್ಗೆ ಆಕ್ಷೇಪ ಎತ್ತಿದ್ದ ರಾಹುಲ್ ಗಾಂಧಿಗೆ ಅಮಿತ್ ಶಾ ಅವರು ಟಕ್ಕರ್ ಕೊಟ್ಟಿದ್ದಾರೆ. ವಿಶೇಷವಾಗಿ ಲೋಕಸಭೆಯಲ್ಲಿ SIR ಅಗತ್ಯತೆ, ಪಾರದರ್ಶಕತೆ ಸಮರ್ಥಿಸಿಕೊಂಡಿದ್ದಾರೆ ಅಮಿತ್ ಶಾ. ಕೇಂದ್ರ ಗೃಹ ಸಚಿವರು ಸಮರ್ಥನೆಯನ್ನು ಮಾಡಿದ್ದಾರೆ. SIR ವಿಚಾರದಲ್ಲಿ ಕಾಂಗ್ರೆಸ್ ಅಪಪ್ರಚಾರ ಮಾಡ್ತಾ ಇದೆ ಅನ್ನುವಂತಹ ಆರೋಪವನ್ನು ಅಮಿತ್ ಶಾ ಮಾಡಿದ್ದಾರೆ. ಹಾಗೆಯೇ ಮುಕ್ತ ನ್ಯಾಯಸಮ್ಮತ ಚುನಾವಣಾ ಆಯೋಗದ ಕರ್ತವ್ಯ. ಹೀಗಾಗಿ ಭಾರತದ ನಾಗರಿಕರಿಗೆ ಮಾತ್ರ ಇಲ್ಲಿ ಮತದಾನದ ಹಕ್ಕಿದೆ, ಭಾರತದ ನಾಗರಿಕರಿಗೆ ಮಾತ್ರ. ಈ ಅಂಶವನ್ನು ಅವರು ಪಾಯಿಂಟ್ ಔಟ್ ಮಾಡಿದ್ದಾರೆ. ಸರ್ಕಾರದ ಅಣತಿಯಂತೆ ಆಯೋಗ ಇಲ್ಲಿ ಕೆಲಸ ಮಾಡೋದಿಲ್ಲ ಅನ್ನುವಂಥನ್ನು ಕೂಡ ಹೇಳಿದ್ದಾರೆ. ಯಾಕಂದರೆ ಭಾರತದ ಚುನಾವಣಾ ಆಯೋಗಕ್ಕೆ ಕಾನೂನಿನ ರಕ್ಷಣೆಯನ್ನು ನೀಡಿದ್ದೇವೆ, ಆ ಸ್ವರೂಪದಲ್ಲಿ ಅದು ಕೆಲಸವನ್ನು ನಿರ್ವಹಿಸ್ತಾ ಇದೆ ಅನ್ನುವಂಥದ್ದು ಅಮಿತ್ ಶಾ ಅವರ ಪ್ರತಿಪಾದನೆ ಆಗಿತ್ತು. ಇದೇ ಸಂದರ್ಭದಲ್ಲೇ ಅವರು ಗಾಂಧಿ ಕುಟುಂಬದ ವಿರುದ್ಧವೂ ಕೂಡ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ದೇಶದಲ್ಲಿ ಮೊದಲ ಮತಗಳ್ಳತನ ಮಾಡಿದ್ದು ಜವಾಹರ್ಲಾಲ್ ನೆಹರು ಅಂತ ಅವರು ಉಲ್ಲೇಖವನ್ನು ಮಾಡಿದ್ದಾರೆ. ಹಾಗೆಯೇ ಇಂದಿರಾ ಗಾಂಧಿ ಅವರಿಂದ ರಾಯ್ಬರೇಲಿಯಲ್ಲಿ ಮತಗಳ್ಳತನ ಆಗಿತ್ತು, ಅದೇ ಕಾರಣಕ್ಕಾಗಿ ಅವರ ಸಂಸದ ಸ್ಥಾನ ಹೋಯಿತು ಅನ್ನುವಂಥ ವಿಚಾರಗಳು. ಕಾಂಗ್ರೆಸ್ ಪ್ರಧಾನಿಗೆ ಕಾನೂನಿನ ರಕ್ಷಣೆಯನ್ನ ನೀಡಿತ್ತು ಅನ್ನುವಂಥದ್ದನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ಸೋನಿಯಾ ಗಾಂಧಿ ಅವರ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಸೋನಿಯಾ ಗಾಂಧಿ ಪೌರತ್ವ ಪಡೆಯುವ ಮೊದಲೇ ಮತದಾನವನ್ನು ಮಾಡಿದ್ದರು, 1980ರಲ್ಲಿ ಅವರು ರಿಜಿಸ್ಟರ್ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಾ ಇರುವಂಥ ವಿಷಯ. ಅಕ್ರಮ ಮತದಾನಗಳನ್ನು ತಡೆಯಲೆಂದೇ SIR ಅನ್ನು ತರಲಾಗಿದೆ ಅನ್ನುವಂಥದ್ದನ್ನು ಅಮಿತ್ ಶಾ ಅವರು ಹೇಳಿದ್ದಾರೆ. ಅಮಿತ್ ಶಾ ಅವರ ಮಾತುಗಳನ್ನು ನಿಮಗೆ ತೋರಿಸ್ತೀನಿ. सदन को और देश की जनता को कहना चाहता हूं, क्या कोई भी देश का लोकतंत्र सुरक्षित रह सकता है जब देश का प्रधानमंत्री और राज्य का मुख्यमंत्री कौन हो वो घुसपैठिए तय करेंगे? एक से ज्यादा जगह पर वोट होना चाहिए मान्यवर, एक से ज्यादा जगह पर वोट होना चाहिए. ये SIR और कुछ नहीं है, मतदाता सूची का शुद्धिकरण है. मैं मानता हूं इससे कुछ दलों के राजनीतिक स्वार्थ आहत होते हैं. मुझे उन दलों के प्रति एक प्रकार से अनुकंपा भी है, क्योंकि देश के मतदाता तो वोट देते नहीं हैं. ये थोड़े विदेशी दे देते थे, वो भी चले जाएंगे. ಹೀಗೆ ಅಮಿತ್ ಶಾ ಅವರು ತೀವ್ರ ವಾಗ್ದಾಳಿಯನ್ನು ನಡೆಸ್ತಾ ಇದ್ರೆ ಕಲಾಪವನ್ನು ಕಾಂಗ್ರೆಸ್ ಅವರು ಬಹಿಷ್ಕರಿಸಿದ್ರು, ವಾಗ್ದಾಳಿಯನ್ನು ನಡೆಸಿದ್ರು. ಅಮಿತ್ ಶಾ ಮಾತುಗಳಿಂದ ಸಿಟ್ಟಾದಂತಹ ಕಾಂಗ್ರೆಸ್ ಸದಸ್ಯರು ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಆಕ್ಷೇಪಗಳನ್ನು ಪದೇ ಪದೇ ಎತ್ತೋದಕ್ಕೆ ಶುರು ಮಾಡಿದ್ರು. ಆದರೆ ಯಾವಾಗ ಸಭಾಧ್ಯಕ್ಷರು ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ಲಿಲ್ವೋ, ಪ್ರತಿಪಕ್ಷಗಳ ಮಾತನ್ನು ಸ್ಪೀಕರ್ ಓಂ ಬಿರ್ಲಾ ಅವರು ಕೇಳದೇ ಇದ್ದಾಗ ಅವರ ವಿರುದ್ಧ ಸಿಟ್ಟಾದರೂ ಪ್ರತಿಪಕ್ಷದ ಸದಸ್ಯರು ಕಲಾಪ ಬಹಿಷ್ಕರಿಸಿ ಹೊರ ನಡೆದಿದ್ದಾರೆ. ಕಾಂಗ್ರೆಸ್ನ ಸಂಸದರು ಇವತ್ತು ಸಂಸತ್ನಲ್ಲಿ ಕಾಂಗ್ರೆಸ್ ಸಭಾತ್ಯಾಗದ ಬಳಿಕವೂ ಕೂಡ ಅಮಿತ್ ಶಾ ತೀವ್ರ ವಾಗ್ದಾಳಿಯನ್ನು ಕಾಂಗ್ರೆಸ್ ವಿರುದ್ಧ ಹಾಗೂ ಪ್ರತಿಪಕ್ಷಗಳ ವಿರುದ್ಧ ಮುಂದುವರಿಸಿದ್ದಾರೆ ಮತ್ತು SIR ಅನ್ನು ಬಲವಾಗಿ ಪ್ರತಿಪಾದನೆ
ಮಾಡ್ಕೊಂಡಿದ್ದಾರೆ. ಆದರೆ ಇಲ್ಲಿ SIR ನಡೆಯುವಂಥದ್ದು ಸರಿ, ಅದು ಮತದಾರರ ಪಟ್ಟಿಯ ಶುದ್ಧೀಕರಣ ಅಂತ ಹೇಳಿ ಸರ್ಕಾರ ಸಮರ್ಥಿಸ್ಕೊಳ್ತಾ ಇದೆ. ಪ್ರತಿಪಕ್ಷ ಅದು ಮತಗಳ್ಳತನದ ಪ್ರಕ್ರಿಯೆ, ಅದನ್ನು ಕಾನೂನಾತ್ಮಕಗೊಳಿಸುವ ಪ್ರಕ್ರಿಯೆ ಅಂತ ಹೇಳ್ಕೊಂಡು ಪ್ರತಿಪಕ್ಷದವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಆರೋಪ ಪ್ರತ್ಯಾರೋಪಗಳು ಇವೆರಡೂ ಕೂಡ ನಡೀತಾ ಇದ್ದಾವೆ. ಆದರೆ ಸರ್ಕಾರ ಬಲವಾಗಿ ಸಮರ್ಥನೆ ಮಾಡಿಕೊಂಡಿದೆ. ಮತ್ತು ಇವತ್ತು ಉತ್ತರವನ್ನು ಕೊಡುವಂತಹ ಸಂದರ್ಭದಲ್ಲೂ ಕೂಡ ಅಮಿತ್ ಶಾ ಬಹಳ ಪರ್ಟಿಕ್ಯುಲರ್ ಆಗಿ ಕಾಂಗ್ರೆಸ್ ವಿರುದ್ಧ ತೀವ್ರ ಸ್ವರೂಪದ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇದಾಗಿತ್ತು